ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೇಸಿಗೆ ರಜೆ ಬಂತು, ಯಾವ ಸ್ಕೂಲ್ ಸೇರಿಸ್ಬೇಕು ಅಂತ ಎಲ್ಲ ಕನ್ಫ್ಯೂಷನಲ್ಲಿದ್ದೀರಾ ಪೋಷಕರೇ. ಸ್ಟೇಟಾ, CBSEನ, ICSEನ ಅಂತ ಕನ್ಫ್ಯೂಷನಲ್ಲಿರೋರಿಗೆ ಈ ಒಂದು ಚಿಕ್ಕ ಮಾಹಿತಿ. ಈ ಸಂಚಿಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ. ಸ್ಟೇಟ್ಗಿಂತೂ CBSE ಏನು ಕಡಿಮೆ ಇಲ್ಲ, CBSEಗಿಂತೂ ಸ್ಟೇಟ್ ಏನು ಕಡಿಮೆ ಇಲ್ಲ. ಅಂದರೆ ICSE ಅದಕ್ಕಿಂತ ಹೆಚ್ಚೇನಿಲ್ಲ. ಎಲ್ಲವೂ ಅದರದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸ್ನೇಹಿತರೆ, ಈ ಸಂಚಿಕೆ 3 ಪಠ್ಯಕ್ರಮಗಳ ವ್ಯತ್ಯಾಸಗಳನ್ನು ತಿಳಿಯೋಣ. ಸ್ನೇಹಿತರೆ, ಮೊದಲನೇದಾಗಿ ಸ್ಟೇಟ್ ಸಿಲೆಬಸ್. ಇದನ್ನು ಆಯಾ ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡುತ್ತದೆ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ SSLC ಬೋರ್ಡ್, PUC ಬೋರ್ಡ್ ಹಾಗೂ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಇದರಿಂದ ಪರೀಕ್ಷೆ ನಡೆಸುತ್ತೆ. ಸ್ನೇಹಿತರೆ, ಇನ್ನೊಂದು ವಿಷಯ, CBSE ಮತ್ತು ಸ್ಟೇಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಠ್ಯಕ್ರಮದಲ್ಲಿ ಅಷ್ಟೊಂದು ವ್ಯತ್ಯಾಸ ಕಂಡುಬರುವುದಿಲ್ಲ. ಏಕೆಂದರೆ ಸ್ಟೇಟ್ ಸಿಲೆಬಸ್ಸು ಮತ್ತು CBSE ಎರಡೂ NCERT ಬುಕ್ಸ್ನ ಫಾಲೋ ಮಾಡುತ್ತದೆ. ಒಂದು ವ್ಯತ್ಯಾಸ ಎಂದರೆ ಪ್ರಶ್ನೆ ಪತ್ರಿಕೆ ಡಿಫ್ರೆನ್ಸ್ ಇರುತ್ತದೆ. ಸ್ಟೇಟ್ ಸಿಲೆಬಸ್ ಪ್ರಶ್ನೆ ಪತ್ರಿಕೆ ಡೈರೆಕ್ಟ್ ಕ್ವಶನ್ಸ್ ಇರುತ್ತದೆ. ಅದೇ CBSEಯಲ್ಲಿ ಕಾಂಪ್ರೆಹೆನ್ಸಿವ್ ಥಿಂಕಿಂಗ್ ಪ್ರಶ್ನೆಗಳು ಒಳಗೊಂಡಿರುತ್ತದೆ. ಸ್ಟೇಟ್ ಸಿಲೆಬಸ್ನಲ್ಲಿ ಆ ರಾಜ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಒಳಗೊಂಡಿರುತ್ತದೆ. ಸ್ಟೇಟ್ ಸಿಲೆಬಸ್ನಲ್ಲಿ ಕನ್ನಡ ಮೀಡಿಯಂ ಹಾಗೂ ಇಂಗ್ಲೀಷ್ ಮೀಡಿಯಂ ಎರಡೂ ಇರುತ್ತದೆ. ಫ್ಯೂಚರಲ್ಲಿ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ಗೆ ಕಾಂಪೀಟ್ ಮಾಡಬೇಕಂದ್ರೆ ನಮ್ಮ ಸ್ಟೇಟ್ ಸಿಲೆಬಸ್ ಓದಿದವರು ಈಸಿಯಾಗಿ ಕಾಂಪೀಟ್ ಮಾಡ್ಬೋದು. ಹಾಗಂತ ಸ್ಟೇಟ್ ಸಿಲೆಬಸ್ ಓದಿದರೆ ಸೆಂಟ್ರಲಲ್ಲಿ ಉದ್ಯೋಗ ಸಿಗಲ್ಲ ಅಂತಲ್ಲ. ಅದು ಪರಿಶ್ರಮ ಪಟ್ಟರೆ ಅದರಲ್ಲೂ ನಮ್ಮ ಸ್ಟೇಟ್ ಸಿಲೆಬಸ್ ಓದಿದರು ಕೆಲಸ ಪಡೆಯುತ್ತಾರೆ. ಇನ್ನು ಸ್ಟೇಟ್ ಸಿಲೆಬಸ್ ಎಲ್ಲ ಗೌರ್ಮೆಂಟ್ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳಲ್ಲಿ ಲಭ್ಯವಿರುತ್ತದೆ. ಸ್ನೇಹಿತರೆ, ಈಗ CBSE ಸಿಲೆಬಸ್ ಬಗ್ಗೆ ತಿಳಿಯೋಣ. CBSE ಎಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಇದು 1929ನೇ ಇಸ್ವಿಯಿಂದ ಚಾಲ್ತಿಯಲ್ಲಿದೆ. ಈ ಸಿಲೆಬಸ್ ಯಾರು ಪೋಷಕರು ಟ್ರಾನ್ಸ್ಫರಬಲ್ ಜಾಬ್ಸಲ್ಲಿ ಇರ್ತಾರೋ ಅವರ ಮಕ್ಕಳಿಗೆ ಉಪಯೋಗವಾಗುತ್ತದೆ. ಇನ್ನು ಇದರಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಪ್ರಶ್ನೆಗಳು ಥಿಯರಿ ಮತ್ತು ಪ್ರಾಕ್ಟಿಕಲ್ ಆಗಿ ಇರುತ್ತದೆ ಹಾಗೂ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತದೆ. ಇದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಮತ್ತು ಮೂರನೇ ಲ್ಯಾಂಗ್ವೇಜ್ ಹಿಂದಿ ಆಗಿ ಈ ಸಿಲೆಬಸ್ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ JEE, IIT, NEETಗೆ ಪ್ರಿಪೇರ್ ಆಗ್ತಾ ಇರ್ತಾರೋ ಅವ್ರಿಗೆ ಉಪಯೋಗ ಆಗುತ್ತದೆ. JEE ಮತ್ತು IIT ಬಂದು ಇಂಜಿನಿಯರಿಂಗ್ ಹೋಗೋರಿಗೆ ಅದು ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತದೆ ಮತ್ತು NEET ಎನ್ನುವುದು MBBSಗೆ ಎಂಟ್ರೆನ್ಸ್ ಟೆಸ್ಟ್ ಆಗಿರುತ್ತದೆ. ಇನ್ನೊಂದು, ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಓದಿರೋರು ಕೂಡ ಒಳ್ಳೆ ರ್ಯಾಂಕಿಂಗ್ ಪಡೆದು ಕಾಂಪೀಟ್ ಮಾಡ್ತಾರೆ ಈ NEET ಮತ್ತು IIT ಮತ್ತು JEEಗೆ. ಇನ್ನು CBSE ಸ್ಕೂಲ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಸ್ನೇಹಿತರೆ, ಈಗ ICSE ಸಿಲೆಬಸ್ ಬಗ್ಗೆ ತಿಳಿಯೋಣ. ICSE ಎಂದರೆ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಷನ್. 1958ರಲ್ಲಿ ಸ್ಥಾಪನೆ ಆಯಿತು. ಈ ಸಿಲೆಬಸ್ನಲ್ಲಿ ಓನ್ಲಿ ಇಂಗ್ಲೀಷು ಮತ್ತು ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ನ ಆಯ್ಕೆ ಮಾಡಿಕೊಳ್ಬೋದು. ಇದರಲ್ಲಿ 12 ಸಬ್ಜೆಕ್ಟ್ಸ್ ಇರುತ್ತದೆ. ಎಲ್ಲವೂ ಡೆಪ್ತಲ್ಲಿ ಇರುತ್ತದೆ. ಈ ಸಿಲೆಬಸ್ನಲ್ಲಿ ಗ್ಲೋಬಲ್ ರಿಲೇಟೆಡ್ ಮತ್ತು ಅದರ ಹೆಚ್ಚಿನ ಮಾಹಿತಿ ಇರುತ್ತದೆ. ಯಾರೆಲ್ಲ ಫ್ಯೂಚರಲ್ಲಿ ಅಬ್ರಾಡ್ನಲ್ಲಿ ಓದಬೇಕು ಅಂತ ಇರೋರಿಗೆ ಈ ICSE ಸಿಲೆಬಸ್ಸು ಹೆಚ್ಚಿನ ಉಪಯೋಗವಾಗುತ್ತದೆ. ಅಂದರೆ ನಮ್ಮ ಸ್ಟೇಟ್ ಸಿಲೆಬಸ್ಸು ನಲ್ಲಿ ಓದಿರೋರು ಕಾಂಪೀಟ್ ಮಾಡಲ್ಲ ಅಂತಲ್ಲ, ಅವರು ಪರಿಶ್ರಮ ಪಟ್ಟರೆ ಫಾರಿನಲ್ಲಿ ಓದ್ಬೋದು. ICSE ಸಿಲೆಬಸ್ಸು ಟೋಫೆಲ್ ಮತ್ತು IELTS ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕೆ ಉಪಯೋಗವಾಗುತ್ತದೆ. ಟೋಫೆಲ್ ಎಂದರೆ ಟೆಸ್ಟ್ ಆಫ್ ಇಂಗ್ಲೀಷ್ ಆ್ಯಸ್ ಫಾರಿನ್ ಲ್ಯಾಂಗ್ವೇಜ್ ಮತ್ತು IELTS ಎಂದರೆ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್. ಇದು ಅಬ್ರಾಡ್ಗೆ ಹೋಗ್ಬೇಕಂದ್ರೆ ಇದನ್ನು ಕ್ಲಿಯರ್ ಮಾಡಬೇಕಾಗುತ್ತದೆ. ಕೆಲವು ದೇಶಗಳು ಇದು ಕ್ಲಿಯರ್ ಆದರೆ ಅಲ್ಲಿಗೆ ಪರ್ಮಿಷನ್ ಕೊಡ್ತಾರೆ.
ಸ್ನೇಹಿತರೆ, ICSE ಸಿಲೆಬಸ್ಸಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ಒತ್ತು ನೀಡಲಾಗುತ್ತದೆ. ಇನ್ ಡೆಪ್ತಲ್ಲಿ ಸಿಲೆಬಸ್ ಇರುತ್ತದೆ, ಪ್ರಾಕ್ಟಿಕಲ್ ಬೇಸ್ಡ್ ಇರುತ್ತದೆ ಮತ್ತು ಕಾಂಪ್ರೆನ್ಸಿವ್ ಥಿಂಕಿಂಗ್ ಆಗಿ ಇರುತ್ತದೆ. ಸ್ನೇಹಿತರೆ, ಇದರಲ್ಲಿ 12 ಸಬ್ಜೆಕ್ಟ್ಸ್ ಇರುತ್ತದೆ. ನಮ್ಮ ಸ್ಟೇಟು ಮತ್ತು CBSEಯಲ್ಲಿ 6 ಸಬ್ಜೆಕ್ಟ್ಸ್ ಇರುತ್ತದೆ. ಇನ್ನು ಪೇರೆಂಟ್ಸು ಯಾವ ಸಿಲೆಬಸ್ಗೆ ಎಷ್ಟು ಟೈಮ್ ಕೊಡಬೇಕೆಂದು ನೋಡೋಣ. ಸ್ಟೇಟ್ ಸಿಲೆಬಸ್ ಅಂದರೆ ಹೆಚ್ಚು ಸಮಯ ಏನು ಬೇಕಾಗಿಲ್ಲ. CBSE ಸಿಲೆಬಸ್ಸಲ್ಲಿ ಪೋಷಕರು 2 ಅವರ್ ಮಗುವಿಗೆ ಹೇಳ್ಕೊಡ್ಬೇಕಾಗುತ್ತದೆ. ICSE ಸಿಲೆಬಸ್ಗೆ ಹೆಚ್ಚಿನ ಸಮಯ ಬೇಕಾಗುತ್ತದೆ, ಅಂದರೆ 4 ರಿಂದ 5 ಅವರ್ ಮಗುವಿಗೆ ಹೇಳ್ಕೊಡ್ಬೇಕಾಗುತ್ತದೆ. ಇನ್ನು ಫೀಸ್ ಸ್ಟ್ರಕ್ಚರ್ ನೋಡೋಣ. ಸ್ನೇಹಿತರೆ, ಈಗಿನ ಮಟ್ಟಿಗೆ ಸ್ಟೇಟ್ ಸಿಲೆಬಸ್ಗೆ 5 ರಿಂದ 1.5 ಲಕ್ಷವರೆಗೂ ಇದೆ. ಇದು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಶಾಲೆಗಳಲ್ಲಿ. ಹಾಗೂ CBSEಗೆ 50 ರಿಂದ 4 ಲಕ್ಷವರೆಗೂ ಇದೆ. ಹಾಗೂ ICSEಗೆ 4 ರಿಂದ 6 ಲಕ್ಷವರೆಗೂ ಇದೆ. ಸ್ನೇಹಿತರೆ, ಇನ್ನು ಸ್ಕಾಲರ್ಶಿಪ್ಸು ಅವೈಲಬಲ್ ಇರುತ್ತದೆ. ಅದು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕೆ ಮುಂಚೆ ನಾನು 2 ಕಥೆಗಳನ್ನು ಹೇಳಬೇಕು ಅಂತ ಅಂದ್ಕೊತಾ ಇದ್ದೀನಿ. ಈ ಕಥೆಗಳನ್ನು ಕೇಳಿ ನೀವು ನಿಮ್ಮ ಮಕ್ಕಳನ್ನು ಯಾವ ಸಿಲೆಬಸ್ಗೆ ಸೇರಿಸಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಎಂದು ಕಮೆಂಟ್ ಮಾಡಿ ಪ್ಲೀಸ್. ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಇಂಗ್ಲೀಷಲ್ಲಿ ಒಂದು ನುಡಿಮುತ್ತು ಇದೆ. ಅದು ಯು ಕೆನಾಟ್ ಜಡ್ಜ್ ಫಿಶ್ ಬೈ ಇಟ್ಸ್ ಕೆಪಾಸಿಟಿ ಟು ಕ್ಲೈಂಬ್ ದ ಟ್ರೀ. ಮೀನನ್ನು ನೀವು ಮರ ಹತ್ಸೋಕ್ಕೆ ಆಗಲ್ಲ ಅಂತ ಅರ್ಥ. ಆದರೆ ಇದು ಸಾಧ್ಯ. ಹೆಂಗೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇನ್ನೊಂದು ಕತೆ ಸ್ನೇಹಿತರೆ. ಒಂದು ಆನೆ, ಕೋತಿ, ಮೊಸಳೆ ಇರುತ್ತದೆ. ಈ 3ಕ್ಕೂ ಒಂದು ಕಾಂಪಿಟೇಷನ್ ಇಡ್ತಾರೆ. ಆ ಕಾಂಪಿಟೇಷನ್ ಏನಂದರೆ ಮರ ಹತ್ತಬೇಕು. ನಿಮಗೆಲ್ಲ ಗೊತ್ತಿರೋ ಹಂಗೆ ಕೋತಿ ಮರ ಹತ್ತುತ್ತದೆ. ಆದರೆ ಆನೆಗೆ ಮರ ಕೀಳೋ ಕೆಪಾಸಿಟಿ ಇರುತ್ತದೆ, ಆದರೆ ಮರ ಹತ್ತಕ್ಕಾಗಲ್ಲ. ಅದೇ ಮೊಸಳೆಗೆ ನೀರಲ್ಲಿ ಎಷ್ಟು ಬೇಕೋ ಅಷ್ಟು ದೂರ ಈಜಲು ಕೆಪಾಸಿಟಿ ಇದೆ, ಆದರೆ ಮರ ಹತ್ತಕ್ಕಾಗಲ್ಲ. ಅದೇ ಕೋತಿಗೆ ನೀರಲ್ಲಿ ಈಜಕ್ಕಾಗಲ್ಲ. ಇದು ಸ್ನೇಹಿತರೆ, ಈಗ ನೀವೇ ಡಿಸೈಡ್ ಮಾಡಬೇಕು ನಿಮ್ಮ ಮಕ್ಕಳನ್ನು ನೀವು ಯಾವ ಸಿಲೆಬಸ್ಗೆ ಜಾಯಿನ್ ಮಾಡಿಸ್ತೀರ ಅಂತ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಒಂದು ಚಿಕ್ಕ ಸಬ್ಸ್ಕ್ರೈಬ್.